ಶುಭವಾಗುತ್ತೈತಮ್ಮೋ ಶುಭವಾಗುತ್ತೈತಮ್ಮೋ ಹೆತ್ತೋರ ಪುಣ್ಯವೋ ಮುತ್ತಾಗಿ ಬಂತಮ್ಮೋ ಮುತ್ತಂಥ ಭಾಗ್ಯವ ಬಾಗಿಲಿಗೆ ತಂತಮ್ಮೋ ದೇವರ ಗುಡ್ಡ ಬಂದು ಭಕ್ತಿಯಿಂದ ಶಿವನ ನೆನೆದು ಹಾಗೆ ಭೂದೇವಿ ಕೈಯ ಚಾಚಿ ಆಕಾಶನ ಮುಟ್ಟೋ ತಾವು ನೋಡೆ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಬನವೆಲ್ಲವೂ ಆದೋ ಹೂವೆಲ್ಲ ಗಮ್ಮೆಂದೋ ಕೈಯೆತ್ತಿ ವಾರುಣ್ಯ ಭಿಕ್ಷೆಯ ನೀಡವು ಮಾದೇವ್ನ ಮನಸಾರೆ ರಕ್ಷೆಯ ಕೇಳವು ನೆತ್ತಿಯ ಸೂರ್ಯ ಸ್ವಾಮಿ ಕತ್ಲೆ ಮನೆಗೆ ಹೋಗೋ ಒತ್ತು ಆಡೋ ಚಿತ್ತಾವ ಗಟ್ಟಿ ಮಾಡಿ ಇತ್ಲಾದಿ ತುಳಿದ್ರೆ ಮುತ್ತು ನೋಡೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಸೋಗೆಯು ಕೊಣಿದಾವೋ ಬಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇ ಬರುತ್ತಾನವು ನಂಬಿದ ಭಕ್ತರಿಗೆಂದು ಪ್ರೀತಿಯ ಕೊಟ್ಟೆ ಕೊಡ್ತಾನವು ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ ಮಾತಾಡ್ಯಾವೋ ಲಿಂಗ ಮಾತಾಡ್ಯಾವೋ ಶರಣೆಂದಾವೋ ಬನವು ಶರಣೆಂದಾವೋ
ಸರ್, ಈಗ ತಮ್ಮ ಹೆಸರು? ಸರ್, ನಮ್ಮ ಹೆಸರು ಅಭಿಲಾಷ್ ಅಂತ. ನಾವು ಚಿಕ್ಕನಸಗಿ ಗ್ರಾಮ ಮತ್ತೆ ಚಿಂಚನಘಟ್ಟ ಹೋಬಳಿ ಸಾಲಿಗ್ರಾಮ ತಾಲೂಕು. ಈ ಚಿಂಚನಘಟ್ಟ ಜಾತ್ರೆ ನಾವು ಅವಾಗ್ಲಿಂದ ಸುಮಾರು ಒಂದು 20 ವರ್ಷದಿಂದ ಚಿಂಚನಘಟ್ಟ ಜಾತ್ರೆ ಮಾಡ್ತಾ ಇದ್ದೀವಿ. ಇದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಹಳ್ಳಿಕಾರ್ ಎತ್ತು ಅಂತ ಅಂದ್ರೆ ತುಂಬಾ ವಿಶೇಷ ಚಿಂಚನಘಟ್ಟ ಜಾತ್ರೆಗೆ. ಹಂಗಾಗಿ ನಮ್ಮ ಬೆಟ್ಟದಪುರ ಸಾಲೆತ್ತು ಮತ್ತೆ ಹಳ್ಳಿಕಾರ್ ಎತ್ತು ತುಂಬಾ ವಿಶೇಷವಾಗಿರ್ತವೆ ಅಂದ್ಬಿಟ್ಟು ಇಲ್ಲಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದವರು ಮತ್ತೆ ಈ ಕಡೆ ಬಂದ್ರೆ ಕೋಲಾರ, ಮಾಲೂರು, ಆನೇಕಲ್ ಸುತ್ತಿಂದನೂ ಬಂದು ನಮ್ಮ ಹತ್ರ ದನ ತಗೊಂಡು ಹೋಗ್ತಾರೆ. ಹಂಗಾಗಿ ಈ ಜಾತ್ರೆ ಬಾರಿ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಿದೀವಿ ನಾವು ಅವತ್ತಿಂದನೂ. ಸುಮಾರು ಒಂದು 20 ವರ್ಷದಿಂದ ಈ ಜಾತ್ರೆ ನಾವು ಮಾಡ್ತಾ ಇದೀವಿ ಸರ್. ಅದೇ ರೀತಿ ಪ್ರತಿ ವರ್ಷ ಇರೋದಂಗೆ ಜಾನುವಾರುಗಳ ಜಾತ್ರೆ ಭರ್ಜರಿಯಾಗಿ ಈ ಬಾರಿ ಕೂಡ ಕಟ್ಟಿದೆ. ಅದೇ ರೀತಿ ನೀವು ಈ ಜಾನುವಾರುಗಳ ಜಾತ್ರೆಯಲ್ಲಿ ಎಷ್ಟು ಬೆಲೆ ಬಾಳುವಂತ ಪದಾರ್ಥಗಳನ್ನ ಕಟ್ಟಿದ್ದೀರಾ ಸರ್? ಈ ಸಲ ನಾವು 5 ಲಕ್ಷ, ಒಂದು ಜೊತೆ 5 ಲಕ್ಷ ಗಂಟು ಕಟ್ಟಿದೀವಿ ಸರ್. ಸುಮಾರು ಒಂದು 10 ಜೊತೆ ನಾನು ದನಗಳು ಹಾಕೋ ಬಂದಿದ್ದೆ ಈ ಜಾತ್ರೆಗೋಸ್ಕರ. 10 ಜೊತೆಗಳಲ್ಲಿ ಅದರಲ್ಲಿ 5 ಲಕ್ಷದವು ತುಂಬಾ ಬೆಲೆ ಬಾಳುವಂತ ಇತ್ತು. ಅವು 5.5 ಲಕ್ಷಕ್ಕೆ ಕೊಟ್ಟಿದ್ದೀನಿ ಮಂಡ್ಯಕ್ಕೆ. ಇನ್ನ ಅದಾದ್ಮೇಲೆ 2 ಲಕ್ಷ, 2.5 ಲಕ್ಷ, 3 ಲಕ್ಷ, ಮತ್ತೆ ಈ ಪ್ರಿಯಾಪಟ್ಟಣಕ್ಕೆ ಒಂದ್ ಜೊತೆ 3.25 ಲಕ್ಷಕ್ಕೆ ಒಂದ್ ಜೊತೆ ಪ್ರಿಯಾಪಟ್ಟಣದ ಐನೂರು ಬ್ರಾಹ್ಮಣರು, ಅವರು ಕೋಟೆ ಬೀದಿ ಐನೂರು ಅಂದ್ಬಿಟ್ಟು ಮೀಸೆ ಐನೂರು ಅಂತ ಹೆಸರುವಾಸಿಗೆ ಆದವ್ರೆ. ಅವರು ಸಹ ಹಳ್ಳಿಕಾರ ಸಾಕ್ಬೇಕು ಅಂದ್ಬಿಟ್ಟು ತಗೊಂಡಿದ್ದಾರೆ. ಮತ್ತೆ ಸುಮಾರು ಈ ಉತ್ತರ ಕರ್ನಾಟಕದವ್ರಿಗೂ ಒಂದು 2 ಜೊತೆ ಕೊಟ್ಟಿದೀವಿ, ಮಾಲೂರವ್ರಿಗೂ ಕೊಟ್ಟಿದೀವಿ. ಹಂಗಾಗಿ ನಮ್ಮ ಹತ್ರ ಪ್ರತಿ ವರ್ಷ ನಮ್ಗೆ ಮಾಮೂಲಿ ಹಳೆ ಸ್ನೇಹಿತರುಗಳೆಲ್ಲ ಇದ್ದಾರೆ, ಪ್ರತಿ ವರ್ಷ ಬಂದು ನಮ್ಮ ಹತ್ರ ತಗೊಳ್ತಾರೆ. ಹಂಗಾಗಿ ಜಾತ್ರೆ, ಯಾಕೆಂದ್ರೆ ನಾವು ಅವಾಗ್ಲಿಂದ 20 ವರ್ಷದಿಂದ ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದರಿಂದ ಸ್ವಲ್ಪ ಎಲ್ಲ ಸ್ನೇಹಿತರು ಜಾಸ್ತಿ, ನಮಗೆ ಎಲ್ಲಾ ಕಡೆ ಸ್ನೇಹಿತರು ಇದ್ದಾರೆ. ಈಗ ಇವರು ಸಹ ಅಲ್ಲಿ ಹೊನ್ನುಡ್ಕೆ ಅಂತ ಕುಡಿಗಲ್ ಹತ್ರ ಹೊನ್ನುಡ್ಕೆಯವರು ಇವರು ಬಂದಿದ್ದಾರೆ. ಇವ್ರಿಗೂ ನನ್ನೆ ಕೊಟ್ಟ ಹೊಂದಿದೆ. ಹಂಗಾಗಿ ಎಲ್ಲ ತುಂಬಾ ಜನ ಬಂದು ತಗೊಂಡೋಗ್ತಾರೆ ಸರ್. ನಮ್ಮ ಚಿಕ್ಕನಸಗಿ ಗ್ರಾಮ, ನಾವು ನಮ್ಮ ತಾತನ ಹೆಸರು ಉಗ್ರೇಗೌಡರು, ನಮ್ಮ ತಂದೆ ಹೆಸರು ಚಂದ್ರೇಗೌಡರು, ಹಾಗೆ ನಮ್ಮ ಚಿಕ್ಕಪ್ಪ ಶ್ರೀಧರ್ ಅಂದ್ಬಿಟ್ಟು. ನಾವು ಅವಾಗ್ಲಿಂದನೂ ವ್ಯವಸಾಯ, ನಮ್ಮ ತಾತನ ಕಾಲದಿಂದನೂ ನಾವು ವ್ಯವಸಾಯ ಮಾಡ್ಕೊಂಡ್ ಬಂದಂತವ್ರು. ಮನೇಲಿ ಅವಾಗ್ಲಿಂದನೂ ದನ ಕರು ಆ ಥರದ್ದೆಲ್ಲ ಮಾಡ್ಕೊಂಡ್ ಬಂದಂತವ್ರು. ಇನ್ನೊಬ್ರು ನಮ್ಮ ದೊಡ್ಡ ತಾತ ಇದಾರೆ, ಕೆಂಚೇಗೌಡರು ಅಂತ. ಅವರು ಅಷ್ಟೇನೆ, ಅವರು ಎಲ್ಲ ತುಂಬಾ ಅವಾಗೆಲ್ಲ ಈ ಎತ್ಕೊಳ್ಳೋ ದನಗಳು ಅವಾಗ್ಲೂ 5 ಜೊತೆ 6 ಜೊತೆ ಎತ್ತು ಅವಾಗ್ಲೂ ಕಟ್ತಿದ್ರು. ಅದೇ ಒಂದು ಏನೋ ಒಂದು ಇದು ನಮ್ಗೆ ಬಂತು, ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು ಸರ್. ಈ ಜಾನುವಾರು ಜಾತ್ರೆಗಳಲ್ಲಿ ಭಾಗವಹಿಸ್ತಾ. ಅದೇ ರೀತಿ ನೀವು ಕೂಡ ಅದೇ ಹಿಂದೆ ನೀವು ಮಾಡ್ತಾ ಇರೋ ಜಾತ್ರೆ ಬಂದಿದ್ದೀರಾ? ನಾವು ಮೊದಲಿಂದ ಹಾಗೆ ಕಟ್ತಿದ್ದು. ಇವನು ನಮ್ಮ ಸ್ನೇಹಿತ, ಈಗ ಜೊತೆಲಿ ಇದೆ ಅಷ್ಟೇ. ನಾನು ಅವರಿಗೆ ಹೊರ ಏನು ಮಾಡ್ತಾ ಇಲ್ಲ, ಕೈ ಬಿಟ್ಬಿಟ್ಟಿವಿ. ಈಗ ಮೊದ್ಲೆಲ್ಲ ದನ ಕಡಿಮೆ ಅವರೇ ಇದಕ್ಕೆ ಬಂದಿದ್ದು. ನಾವು ಮಿರ್ಲೆ ಪ್ರವೀಣ ಅಂದ್ಬಿಟ್ಟು. ಹಿಂದೆ ನಡೆದಿರೋಂಥ ಜಾತ್ರೆ ಈಗ ನಡೀತಿರೋಂಥ ಜಾತ್ರೆಗೆ ಈಗ ಒಂಥರ ಸ್ಪೆಷಲ್ ಆಗಿ ನಡೀತಾ ಇದೆ ಜಾತ್ರೆ, ಮೊದಲಂಗಲ್ಲ ಈಗ ಜಾತ್ರೆ, ಆ ತರ ಜಾತ್ರೆ. ನೀವು ನೋಡ್ದಂಗೆ ಎಷ್ಟು ಲಕ್ಷಗಟ್ಟಲೆ ಈಗ ಆಗ 1000 ಗಟ್ಲೆ, ಈಗ 1 ಲಕ್ಷ ಗಟ್ಲೆ ಅಂತ. ಕಡ್ಕೊಳ, ಮೈಸೂರು ಜಿಲ್ಲೆ ತಾಲೂಕ್ನವರು. ಇವ್ರು ನಮ್ಮ ಸ್ನೇಹಿತರು, ತುಂಬಾ ಒಂದು 20-22 ವರ್ಷದಿಂದ ಸ್ನೇಹಿತರು. ಇವರು ಸ್ನೇಹಿತರು. ನಾವು ಇದೇ ಚುಂಚನಘಟ್ಟ ಜಾತ್ರೆ ಅವಾಗೂ ಇವಾಗ ಭಾರಿ ಇದಾಗೋದು. ಈಗ ಹಳ್ಳಿಕಾರರು ಅನ್ನೋದು ಅಭಿಮಾನ ಜಾಸ್ತಿ ಆಗಿದೆ. ಮೊದ್ಲು ಕೊಂಬ್ ಮಾಡೋದಾಗ್ಲಿ, ಇನ್ನೊಂದ್ ಮಾಡೋದು ಏನಿತ್ತು ಅದಂಗೆ ಮಾಡ್ತಾರೆ. ಈಗ ಹಂಗಲ್ಲ, ಪ್ರತಿ ತರನೂ ರೈತರು ಇವಾಗ ಮುಂದುವರ್ತಾರೆ. ಮತ್ತೆ ಈ ಜನಸಂಖ್ಯೆ ಅವತ್ತಿಗಿಂತ ಇವತ್ತು ಇನ್ನೂ ಜಾಸ್ತಿ. ಅವತ್ತು ಇಷ್ಟು ಜನಸಂಖ್ಯೆ ಇರ್ಲಿಲ್ಲ, ಇವತ್ತು ಇನ್ನೂ ತುಂಬಾ ಜಾಸ್ತಿ ಇದ್ದಾರೆ. ಕೊಳ್ಳೋರು ಜಾಸ್ತಿ ಇದಾರೆ. ಎಷ್ಟೇ ಲಕ್ಷ ಎಲ್ಲರೂ ತಗೊಳ್ಳೋಂತವ್ರು ಜಾಸ್ತಿ ಇದ್ದಾರೆ. ಅವತ್ತು ಲಕ್ಷ ಅಂದ್ರೆ ದುಬಾರಿ ಅಂತಂದ್ರೆ ಉಳ್ಕೋಬೇಕಾದ್ರೆ ಕಷ್ಟ ಆಗೋದು. ಇವತ್ತು ಹಂಗಲ್ಲ, ಇವತ್ತು 10 ಲಕ್ಷ ಅಂದ್ರೂ ತಗೊಳ್ಳೋರು ಅಷ್ಟು ಅಭಿಮಾನಿ ಹಳ್ಳಿಕಾರ್ ಮೇಲೆ ಜಾಸ್ತಿ ಇದ್ದಾರೆ. ಶ್ರೀಧರ್ ಅಂದ್ಬಿಟ್ಟು ಚಿಕ್ಕನಸಗಿಯವರು. ನಾವು ಚುಂಚನಘಟ್ಟ ಹೋಗ್ಲಿ ಚಿಕ್ಕನಸಗಿ ಗ್ರಾಮದವರು. ನಮ್ಮ ಅಣ್ಣನ ಮಗ ಅದೇ ಸುಮಾರು ವರ್ಷದಿಂದ ಈ ದನಗಳ ಬಹಳ ವಿಜೃಂಭಣೆಯಿಂದ ಕಟ್ಟಿ ಸುಮಾರು ಸರಿ ಚುಂಚನಘಟ್ಟ ಜಾತ್ರೆಯಲ್ಲಿ ಫಸ್ಟ್ ಪ್ರೈಸ್ ಅನ್ನು ತಗೊಂಡಿದ್ದಾನೆ. ಮತ್ತೆ ಈಗ ಕುಶಾಲನಗರದಲ್ಲಿ ಮಾಡಿ ಅಲ್ಲೂ ಪ್ರೈಸ್ ತಂದಿದ್ದಾನೆ. ರೀಸೆಂಟ್ ಆಗಿ 1 ತಿಂಗಳು ಪ್ರೈಸ್ ತಂದಿದ್ದಾನೆ. ದನಗಳು ಸಾಕೋದು ಅಂದ್ರೆ 10 15 20 ಲಕ್ಷ ಗಂಟ ಒಂದು ವರ್ಷದಲ್ಲಿ ಜನವರಿ ಟೈಮ್ನಲ್ಲಿ 25 ಲಕ್ಷ ರೂಪಾಯಿ ಗಂಟು ಧೈರ್ಯವಾಗಿ ಹಣ ಹಾಕಿ ದನಗಳಿಗೆ ಸೇವೆ ಮಾಡಿ ಉತ್ತಮವಾದ ರೀತಿಯಲ್ಲಿ ದನಗಳ ಬೆಳೆಸಿ
ಎಲ್ಲಾರ್ಗು ಒಂದು ಅಚ್ಚರಿ ಆಗೋ ಟೈಪು ಇದೇ ಜಾಗದಲ್ಲಿ ಚಪ್ರ 25 ವರ್ಷದಿಂದ ಚಪ್ರ ಆಗ್ತಾ ಇದ್ದಾನೆ ಇದೇ ಪ್ಲೇಸ್ ಅಲ್ಲಿ ಹಾಕೊಂಡು. ಇವ್ರ ದೊಡ್ಡಪ್ಪ ಒಬ್ರು ಇದ್ದಾರೆ, ಅವರ ಮಾರ್ಗದರ್ಶನದಿಂದ ಮುಂಚೆ ಬಿರ್ಲೆಯವರು ದೊಡ್ಡಪ್ಪ ಇದ್ರು, ಅವರ ಮಾರ್ಗದರ್ಶನದ ಮೇಲೆ ಇವನು ಬಹಳ ವರ್ಷದಿಂದ ದನಗಳಿಗೋಸ್ಕರ ಎಷ್ಟೇ ಶ್ರಮ ಆದ್ರೂ ಎಷ್ಟೇ ಹಣ ಆದ್ರೂ ಹಾಕಿ ಇಲ್ಲಿ ಒಂದು ದೇವರ ಬಸವೇಶ್ವರನ ಮೆರಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಣ ಎಷ್ಟಾರು ಖರ್ಚಾಗಲಿ ಅಂದ್ಬಿಟ್ಟು ಒಂದು ಬಸವೇಶ್ವರನಿಗೆ ಇದು ಮಾಡಿ ಎಲ್ಲ ಸೇವೆಯನ್ನು ಮಾಡಿ ಒಳ್ಳೆ ಉತ್ತಮವಾಗಿ ಬೆಳೆಸಿ ತಗೊಂಡ್ಬಂದು ಇಲ್ಲಿ ಚುಂಚಿಕಟ್ಟೆ ಊರಲ್ಲಿ ಕೇಳಿದ್ರು ಕೊಡ್ನೆ ಇಲ್ಲಿ ತಗೊಂಡ್ಬಂದು 5-6 ಜೊತೆ ಕಟ್ಕೊಂಡ್ಬಂದು ವಾರನಗಟ್ಲೆ ಇದ್ದು ಸ್ನೇಹಿತರಿಗೆಲ್ಲ ದನ ಕೊಟ್ಟು ಒಂದು ದೇವರ ಬಸವೇಶ್ವರನಿಗೆ ಭಾರಿ ಸೇವೆ ಮಾಡ್ತಾ ಇದ್ದಾನೆ. ಇದೇ ರೀತಿ ಅವನಿಗೆ ಮುಂದೆನೆ ದೇವರು ಒಳ್ಳೆ ಆರೋಗ್ಯ ಮತ್ತೆ ಸಂಪತ್ತು ಕೊಟ್ಟು ಕೇಳಲಿ ಅಂತ ಈ ರಾಮ ಸೀತೆ ಅವರ ಸನ್ನಿಧಿಯಲ್ಲಿ ನಾವು ಕೇಳ್ಕೊತಾ ಇದ್ವಿ. ಅವರ ಚಿಕ್ಕಪ್ಪ ನಾನು ಮಾತಾಡ್ತಾರೆ. ನನ್ನ ಹೆಸರು ದಶರಥ್ ಅಂತ, ಮೈಗೋಡ್ನಳ್ಳಿ. ನಾನು ಈ ಚುಂಚನಕಟ್ಟೆ ಪ್ರಸಿದ್ಧವಾದಂತ ಜಾತ್ರೆ ಇದು. ತುಂಬಾ ಇದು ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಜಾತ್ರೆ ಅಂತ ನಾನು ಕೇಳಿರೋಂಥದ್ದು. ತುಂಬಾ ವರ್ಷಗಳಿಂದ ನಾವು ಚಿಕ್ಕವರಾಗಿದ್ದಂಗೆ ತುಂಬಾ ಚೆನ್ನಾಗಿ ನಡೀತಾ ಐತೆ. ಬಟ್ ರಥೋತ್ಸವ ತುಂಬಾ ನಡೀತಾ ಐತೆ. ಒಂದು ಕಾರ್ ತಗೊಂಡು ಮೇಂಟೈನ್ ಮಾಡೋದು ಪ್ರಮುಖ ಅಲ್ಲ, ಈ ತರ ಕಟ್ಟಿ ಪ್ರಮುಖ ಮಾಡೋರು ಇವ್ರಿಗೆ ಮೊದಲನೇ ಸ್ಥಾನ ಕೊಡ್ಬೇಕು. ನಮ್ಮ ದೇಶದಲ್ಲಿ ರೈತರು ಅಂದ್ರೆ ಬೆನ್ನೆಲುಬು ಅಂದ್ರೆ ರೈತ, ದೇಶದ ಬೆನ್ನೆಲುಬು ಅಂದ್ರೆ. ಹಂಗಾಗಿ ಇಂಥವು ಇನ್ನ ತುಂಬಾ ವಿಜೃಂಭಣೆಯಿಂದ ಮುಂದೆನೂ ನಡೆಸ್ತೀವಿ ಅಂತ ಹೇಳ್ತೀನಿ. ಜೊತೆಗೆ ಈ ಸಲ ನಮ್ಮ ಜನಪ್ರಿಯ ಶಾಸಕರಾದಂತ ಡಿ ರವಿಶಂಕರ್ ಅವರು ತುಂಬಾ ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ತುಂಬಾ ಅಚ್ಚುಕಟ್ಟಾಗಿ ಒಂದು ಲೈಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗ್ಬೋದು, ಯಾವುದೇ ತರದ ವ್ಯವಸ್ಥೆ ಆಗ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಮಾಡವ್ರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಸೇವೆ ಮಾಡ್ಲಿ, ಮುಂದಕ್ಕೆ ಇನ್ನ ವಿಜೃಂಭಣೆಯಿಂದ ಅವ್ರಿಗೆ ಮಾಡೋಂಥ ಶಕ್ತಿ ಕೊಡ್ಲಿ, ಜನ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ